ನಾಳೆ ಬಿಜೆಪಿಯಿಂದ ರಸ್ತೆ ತಡೆ ಮಾಡ್ತಾರಂತೆ, ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ, ಸಿಎಂ ಎಲ್ಲೆಲ್ಲಿ ಹೋಗ್ತಾರಲ್ಲೆಲ್ಲ ಘೇರಾವ್ ಮಾಡಬೇಕು ಅನ್ನೋದು. ಅದಕ್ಕೆ ಏನ್ ಕ್ರಮ ತಗೋಬೇಕು ತಗೊಂತೀವಿ. ಲಾಠಿ ಚಾರ್ಜ್ ಮಾಡ್ಬೇಕಾ ಮಾಡ್ತೀವಿ, ಅವ್ರನ್ನ ತೆರವುಗೊಳಿಸಕ್ ಏನ್ ಬೇಕೋ ಅದೆಲ್ಲ ಮಾಡ್ತೀವಿ. ಯಾಕೆಂದ್ರೆ ಅವರು ಪರ್ಮಿಷನ್ ತಗೊಂಡು ರಸ್ತೆ ತಡೆ ಮಾಡಿದ್ರೆ ಅದು ಬೇರೆ ವಿಚಾರ. ಒಂದು ವೇಳೆ ಅರ್ಧ ಗಂಟೆ ಒಂದೊಂದ್ಸಾರಿ ಪೊಲೀಸ್ನವ್ರು ಪರ್ಮಿಷನ್ ಕೊಡ್ತಾರೆ, ಅರ್ಧ ಗಂಟೆ ನೀವು ತಡೀಬಹುದು ಆಮೇಲೆ ಹೊಟ್ಟೋಗ್ಬಿಡಿ ಅಂತ ಹೇಳ್ತಾರೆ. ಆ ರೀತಿ ಏನಾರ ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೆ ಸಮಂಜಸವಾಗಿ ಇರುತ್ತೆ. ಒಂದು ವೇಳೆ ಆ ರೀತಿ ಇಲ್ಲದೆ ಹೋದ್ರೆ ಅದಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲೇ ಆದೇಶ ಆಗಿದೆ, ಯಾವುದೇ ರೀತಿ ರಸ್ತೆ ತಡೆಗಳು ಆ ರೀತಿ ಎಲ್ಲ ಪ್ರತಿಭಟನೆಗಳು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಹಿನ್ನೆಲೆಯಲ್ಲಿ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ. ಅವರು ಪ್ರತಿಭಟನೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ, ಅದು ಅವರ ಹಕ್ಕಿದೆ. ಆದ್ರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ, ಈಗ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲೇ ಅನೇಕ ಜನ ಬಂದು ಪ್ರತಿಭಟನೆ ಮಾಡ್ತಾರೆ. ಈಗ ಅದನ್ನೆಲ್ಲ ಮಾಡಿದ್ದಾರೆ ಅವರು, ಆಲ್ರೆಡಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ರು, ಪ್ರತಿ ಜಿಲ್ಲೆನಲ್ಲಿ ಕೂಡ ಮಾಡಿದ್ರು. ಅದೆಲ್ಲ ಒಂದು ಭಾಗ ಆಗಿದೆ. ಈಗ ಮತ್ತೆ ರಸ್ತೆ ಬೀದಿಗಿಳಿತೀವಿ ಅಂದ್ರೆ ಕಾನೂನು ಏನ್ ಮಾಡ್ಬೇಕು ಅದ್ ಮಾಡ್ತೀವಿ. ವಿಪಕ್ಷದವರಿಗೆ ಈಗ ಮುಂದಿನ ಆಗ್ರಹ ಇರೋದು, ಅವರಿಗೆ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರ ಹಸ್ತಕ್ಷೇಪ ಇದೆ, ಅವರ ಮುಂದಿನ ನೆರಳಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಕಾರಣಕ್ಕೆ ಈ ಅವರ ರಾಜೀನಾಮೆಗೆ ಪಟ್ಟಿರತಕ್ಕಂಥದ್ದು. ಈಗ ಅದನ್ನೇ ಪ್ರೂವ್ ಮಾಡ್ಲಿ, ಅವರು ಪ್ರೂವ್ ಮಾಡ್ಲಿ. ಈಗ ಸಿಬಿಐ ಕೂಡ ಸಿಬಿಐ ಅಂತ ಯಾವಾಗೂ ಕೂಗಾಡ್ತಿರ್ತಾರೆ. ಸಿಬಿಐ ಕೂಡ ಪ್ರವೇಶ ಮಾಡಿದೆ ಇದಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ, ಬ್ಯಾಂಕ್ ಫ್ರಾಡ್ ಅಂತ ಹೇಳಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.